ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಅಪ್ಪಾನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪಾನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮಯ್ಯ ಕಾಣಿರಯ್ಯ, ಅಣ್ಣನು ನಮ್ಮ ಕಿನ್ನರಿಯ ಬ್ರಹ್ಮಯ್ಯ, ಎನ್ನನು ಏನಂತ ಕರಿಯರಯ್ಯ ಕೂಡಲ ಸಂಗಮ ದೇವ. ಬಸವ ಕಲ್ಯಾಣದಲ್ಲಿ ಕನ್ನದ ಬೊಮ್ಮಯ್ಯ ಅಂತಿದ್ರು. ಕನ್ನದ ಬೊಮ್ಮಯ್ಯ ಅಂತ ನೀವು ನೆಲಕ ಪಿಲ್ಕ ನೋಡಿದ್ರೆ ನಾ ಸುಮ್ಮನೆ ಇರಲ್ಲ. ಒಟ್ಟು ನನ್ ಕಡೆ ನೋಡ್ಬೇಕಾಗ್ತೈತಿ. ಇರ್ಲಿ 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 ಏನಾಗಲ್ಲ, ಆದ್ರ ಬರ್ಬೇಕಂತ ನಗ್ಸೋದು. ಬಸವ ಕಲ್ಯಾಣದಲ್ಲಿ ಕನ್ನದ ಬೊಮ್ಮಯ್ಯ ಅಂತಿದ್ರು. ಆಯ್ತಲ್ಲ. ಆದ್ರೆ ಅವ್ರ ಏನ್ ಮಾಡ್ತಿದ್ರು ಅಂದ್ರ ಕಳ್ತನ ಮಾಡ್ತಿದ್ರು, ಕನ್ನ ಹಾಕೋದು. ಹಾಕೋ ನಿನಗ್ ಮಾಡ್ತು. ಕಳ್ತನ ಮಾಡ್ತಿದ್ರು. ಎಲ್ಲರ ಅಡವಿಗೆ ಹೋಗ್ತಿದ್ರು. ಅಡವಿಗೆ ಕೆಲ್ಸಕ್ಕೆ ಏನಾರ ಕಾಯಕ್ ಮಾಡ್ಲಕ್ ಹೋದಾಗ ಯಾರ ದಾರಿಗೊಂಟ ಒಂದು ಶ್ರೀಮಂತರು ಕಂಡ್ರಂದ್ರೆ ಅವರಿಗೆ ಬಡ್ದು ಅವ್ರ ಹತ್ರದಿಂದ ಕಸ್ಕೋಬೇಕು. ದುಡ್ಡು ಬಂಗಾರ ಏನ್ ಇರ್ತದ ಅದ್ ಕಸ್ಕೋಬೇಕು. ಮತ್ ಯಾರ ಬಡತಾನ ಹೆಣ್ಮಕ್ಳು ಕಟ್ಟಿಗೆ ಫಿಟಿಗೆ ತರ್ಲಕ್ಕ ಹೊಲಕ್ ಹೋಗ್ತಾರಲ್ಲ ಕೂಲಿ ಕೆಲಸ ಮಾಡಕ, ಅಂತ ಹೆಣ್ಮಕ್ಳಿಗೆ ಅಂತಿದ್ರು, ಯವ್ವ ಬುತ್ತಿ ತರ್ಲತಿ ಏನ ಅಂತಂದ್ರ, ಹಾ ತರ್ಲತೀನ್ರಿ, ನಿನ್ ಬುತ್ತಿ ನನಗ್ ಕೊಡು, ಈಗ ನನ್ನ ಹತ್ರ ಇಷ್ಟು ದುಡ್ಡು ಕಸ್ಕೊಂಡಿನ, ಅವ್ರ ಹತ್ರ ಒಬ್ರ ಹತ್ರ ಇದ್ ತಕೋ ಅಂತ ಹೇಳಿ ಕೊಡ್ಬೇಕು. ಮತ್ತೊಬ್ರು ಕಟ್ಟಿಗೆ ಅದು ಏನ್ರ ತರಕ್ ಹೊಂಟ್ರು ಹೆಣ್ಮಕ್ಳು ಅಂದ್ರ, ಅಮ್ಮ ಬುತ್ತಿ ತರತಿ ಏನೋ, ಹ್ಞೂ ತರ್ಲತೀನಿ, ಆ ಬುತ್ತಿ ನನಗ್ ಕೊಡು, ಈಗ ನನ್ನ ಹತ್ರ ಅವ್ರ ಹತ್ರ ಬಂಗಾರ ಇತ್ತು, ನಾನ್ ಕಸ್ಕೊಂಡಿ ನೀಕು ತಕೋ ಅಂತ ಹೇಳ್ಕೊಡ್ಬೇಕು. ಈ ತರ ಒಟ್ಟ ಶ್ರೀಮಂತರ ಹತ್ರ ಕಸ್ಕೊಳ್ಳೋದು, ಬಡವರಿಗೆ ಕೊಟ್ಟು ಬಿಡೋದು. ಕನ್ನದ ಬೊಮ್ಮಯ್ಯ ಅಂತ ಹೇಳಿ ಅವರು ಬಸವಣ್ಣವ್ರ ಶರಣ್ರೆ. ಅದಕ್ಕ ಇದೇ ರೀತಿ ಮನಿಗೆ ಯಾರ ಬರ್ಬೇಕು ಅಂದ್ರ ಆಯ್ತು ನಾಳಿಗ್ ಬರ್ರಿ ಅಂತ ಹೇಳೋದು, ಇವತ್ ರಾತ್ರಿ ಕಾತನ್ಕ್ ಹೋಗೋದು. ಮನೆಗೆ ಏನು ಇರ್ತಿದಿಲ್ಲ, ಕಾತನ್ ಮಾಡಿ ತಂದು ಪ್ರಸಾದ ಮಾಡಿ ನೀಡೋದು. ಈ ತರ ಅವ್ರದ್ದು ಕಾಯಕ ಮಾಡ್ಬೇಕು ಅಂತ, ಯಾವ್ದಾರ ಕಾಯಕ ಮಾಡ್ಬೇಕು ಅಂತ ಬಸವಣ್ಣವ್ರು ಹೇಳಿದ್ದಕ್ಕ, ಕಾಯಕ ಮಾಡ್ಬೇಕು, ಯಾವ್ದಾರ ಕಾಯಕ ಮಾಡ್ಬೇಕು ಅಂದ್ರ ಎಲ್ಲಾರು ಒಂದೊಂದ್ ಆರ್ಸ್ಕೊಂಡ್ರಲ್ಲ. ಎಲ್ಲ ಶರಣರು, ಯಾರ ಕಟ್ಟಿಗೆ ತರೋದಾಯ್ತು, ಯಾರ ಚಮ್ಮವಿಗೆ ಮಾಡೋದಾಯ್ತು, ಯಾರ ಏನೇ ಕಾಯಕ್ ತಕೊಂಡ್ರು ಕಲ್ಯಾಣದಲ್ಲಿ. ಕಲ್ಯಾಣ ಶರಣರು ಕನ್ನದ ಬೊಮ್ಮಯ್ಯ ಕಳ್ತನ ಹಿಡ್ಕೊಂಡ. ಅವನಿಗೆ ಅದೇ ಮಾಡ್ಬೇಕು ಅನಿಸ್ತು, ಅದು ಶುರು ಮಾಡ್ದ. ಅದಕ್ಕ ಒಂದ್ ದಿವ್ಸ ಏನಾಗಿತ್ತು, ಒಂದ್ 10 ಮಂದಿ ಶರಣರು ಜಂಗಮ್ರು, ಬೊಮ್ಮಯ್ಯ ನಿನ್ ಮನೆಗೆ ನಾವು ಪ್ರಸಾದಕ್ಕೆ ಬರ್ತೀವ ನಾಳೆ ಅಂತ ಹೇಳ್ಬಿಟ್ರು. ಆಯ್ತು ಬರ್ರಪ್ಪ, ನಾನೇ ಏನ್ ತಡನೇ ಇಲ್ಲ, ಒಂದ್ ಮನಿ ಕನ್ನ ಹಾಕೋದು ಒಬ್ರಿಂದ ಇರೋದು. ಬರ್ರಪ್ಪ ಅಂದ. ಬರ್ರಪ್ಪ ಮನೆಗರ ಏನೂ ಇಲ್ಲ ಅಂತ ಅಂದ್ಕೊಂಡು ಬರ್ರಪ್ಪ ಅಂದ. ಹೆಂಗ್ ಮಾಡ್ಬೇಕಪ್ಪ, ಇವತ್ ಯಾರ ಮನೆಗ್ ಕನ್ನ ಹಾಕ್ಬೇಕು ಅಂತ ವಿಚಾರ ಮಾಡ್ಕೋತ ದಾರೆ ಹೊಂಟಾನ, ಯಾರ ಮನೆಗೆ ಹೋಗ್ಬೇಕು ಯಾರ ಮನೆಗೆ ಇಲ್ಲ ಅಂತ. ಅಪ್ಪ ಬಸವಣ್ಣವ್ರ ಭೇಟಿ ಆದ್ರು ದಾರ್ಯಾಗ. ಶರಣು ಶರಣಾರ್ಥಿ ಬಸವಣ್ಣವ್ರಿಗೆ ಅಂದ್ರ ಶರಣು ಶರಣಾರ್ಥಿ ಬೊಮ್ಮಯ್ಯನವ್ರಿ, ಕನ್ನದ ಬೊಮ್ಮಯ್ಯನವ್ರಿಗೆ ಶರಣು ಶರಣಾರ್ಥಿ ಬೊಮ್ಮಯ್ಯನವ್ರಿಗೆ ಅಂದ್ರು. ಆಯ್ತು ಇನ್ನೇನ್ ಮಾಡ್ಲಿ, ಇವತ್ ಯಾರ ಮನೆಗ್ ಹೋಗ್ಬೇಕು, 10 ಮಂದಿ ಹೊಂಟ್ರ
10 ಮಂದಿ ಅಂದ್ರ ಒಂದ್ ಚಂದ ಮಜಬೂತ್ ಮನಿನೇ ಹೊಡಿಬೇಕಾಗ್ತದ. ಆ ಏನ್ ಮಾಡ್ಲಪ್ಪ ಅಂತ ತಿಳ್ಕೊಂಡ್ ಅವ್ರ ಏನ್ ಮಾಡಿದ್ರು, ಬಸವಣ್ಣರೇ ನಿಮ್ಗೊಂದ್ ಮಾತ್ ಕೇಳ್ತೀನಿ ಅಂದ್ರು. ಹಾ ಏನಪ್ಪಾ ಕೇಳು ಅಂತಂದ್ರು ಅವ್ರು. ನನ್ ಮನಿಗೆ ನಾಳೆಗೆ 10 ಮಂದಿ ಜಂಗಮರು ಹೊಂಟ್ರ, ಪ್ರಸಾದ ಮಾಡ್ಸ್ಬೇಕು. ನಿಮ್ಮ ರಾಜ ಬೊಕ್ಕಸಕ್ಕೆ ನಾನು ಕನ್ನ ಹಾಕ್ಬಿಡ್ತೀನಿ ಇವತ್ತು, ಅದು ಹೆಂಗ್ ಹೋಗ್ಬೇಕು ಹೇಳ್ರಿ ಅಂತ ಕೇಳ್ದ. ಹಾ ಬಸವಣ್ಣರ್ಗೆ ಮತ್ತ ಅವ್ರ ಕೈಯಾಗೆ ಇತ್ತಲ್ಲ ಎಲ್ಲ ಕೆಲ್ಸ. ಹಾ ಈಗ ಮಹಾಮನಿ ಕಳ್ತನಕ್ ಬರೋದ್ರೆ ನಿಮ್ಗ್ ಕೇಳ್ಬೇಕಾಗ್ತದ, ಗುರುಗಳಿಗೆ ಕೇಳೋ ಅವಶ್ಯಕತೆನೇ ಇಲ್ಲ. ಹೆಂಗ್ ಬರ್ಬೇಕು ಅಂತ ನಿಮ್ಗೆ ಕೇಳ್ಬೇಕು. ಹಂಗ ಬಸವಣ್ಣವ್ರ ಪ್ರಧಾನಿ ಇದ್ರಲ್ಲ ಬಿಜ್ಜಳನ್ ಕೈಯಾಗ, ಅದಕ್ಕ ಆ ಬಿಜ್ಜಳ ರಾಜಾಗಂತ ಕೇಳಿದ್ರ ಬಗೆಹರಂಗಿಲ್ಲ. ಇನ್ನ ದಯಮಾಯಾರ ಎಷ್ಟಾರ ಅಂತ ತಿಳ್ಕೊಂಡು ಇವ್ರಿಗೆ ಕೇಳ್ಬಿಟ್ರು ಅವ್ರು. ಹೆಂಗ ರಾಜ ದೌಡಿಗೆ ಹೆಂಗ್ ಬರ್ಬೇಕು, ನಾನು ಹೆಂಗ್ ಹೋಗಿ ನಾನು ಎಲ್ಲಿಂದ ಹೋಗ್ಬೇಕು, ಹೆಂಗ್ ಹೋಗ್ಬೇಕು, ಅದು ಪ್ಲಾನ್ ಕೊಡ್ರಿ ಅಂತ ಕೇಳಿದ್ರು ನೋಡ್ರಿ ಬಸವಣ್ಣವ್ರಿಗೆ. ಅವರು ಮಹಾತ್ಮ ಬಸವಣ್ಣವ್ರು, ಆಮೇಲೆ ಪ್ರಧಾನ ಮಂತ್ರಿ, ಕಳ್ತನ ಮಾಡಂತ ಹೆಂಗ್ ಹೇಳ್ಬೇಕು, ಅವರು ಹೆಂಗ್ ಹೇಳ್ಬೇಕು? ಆದ್ರೂ ಕೂಡ ವಿಚಾರ ಮಾಡಿದ್ರು ಬಸವಣ್ಣರು, ಕೇಳ್ ಕಳ್ತನ ಮಾಡ್ಲತ್ತನಲ್ಲ ಅದು ಕಳ್ತನಲ್ಲ, ಕೇಳ್ ಮಾಡ್ಲತ್ತನಲ್ಲ, ಕೇಳಾರ್ದು ಮಾಡಿದ್ರೆ ಕಳ್ತನ. ಅವ ಕೇಳಕತ್ತೇನ ಜಂಗಮರ ಸಲುವಾಗಿ ಪ್ರಸಾದ್ ಸಲುವಾಗಿ ಕೇಳಕತ್ತೇನಲ್ಲ, ಕೇಳಿದ್ದು ಬಸವಣ್ಣರು ಇಲ್ಲ ಅಂತಿದ್ದಿಲ್ಲ. ಕೇಳಿದ್ದು ಏನ್ ಕೇಳಿದ್ರು ಇಲ್ಲನೇ ಅಂತಿದ್ದಿಲ್ಲ ಅವ್ರು. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ಅಂದ್ರ, ಆಯ್ತಪ್ಪ ಒಂದ್ ಕಡೆಯಿಂದ ಹೋದ್ರ ದೊಡ್ಡ ಗೋಡೆ ಐತಿ, ಅದು ಒಡ್ಯಾಕ್ ನಿನ್ ಕೈಲಿ ಆಗೋದಿಲ್ಲ. ಇನ್ನೊಂದ್ ಕಡೆಗೆ ಒಂದ್ ಸಣ್ಣದೈತಿ, ಸುಮ್ಮನ ಕಿಂಡೆ ಬಾಗಿಲ್ ಅಂತ ಹೇಳ್ತಾರಲ್ಲ, ಅದು ಸಣ್ಣದೈತಿ. ನೀನ್ ಆ ಕಡೆಯಿಂದ ಬಾ, ಬಂದ್ ಅದು ಸಲೀಸೈತಿ, ನನ್ ಚಿಲ್ಕ ಸೈತಕ್ ಅದಕ್ ಜೋರ್ ಹಾಕಂಗಿಲ್ಲ, ಅದನ್ನ ಸ್ವಲ್ಪ ಒಡ್ದು ಆ ಗೋಡಿನೇ ಒಡ್ದು ನೀನ್ ಒಳಗ್ ಬಂದ್ಬಿಟ್ಟು ನಿನ್ಗೆ ಎಷ್ಟು ಬೇಕೋ ಅಷ್ಟು ತಕೊಂಡ್ ಹೋಗು ಅಂತ ಹೇಳಿ ಪ್ಲಾನ್ ಕೊಟ್ರು ಬಸವಣ್ಣವ್ರು. ಆಯ್ತು, ಅವ್ನ್ ತುಂಬಾ ಖುಷಿ ಐತಿನ, ಚಿಂತಿ ಬಗೆಹರಿತಲ್ಲ. ಮನಿ ಒಡೆಯನೇ ಹೇಳ್ಯಾರ ಅಂತಂದ್ರ ಚಿಂತಿ ಬಗೆಹರಿತು. ಅದಕ್ಕ ಅವನ್ ಏನ್ ಮಾಡ್ದ, ಆಯ್ತು ಬರ್ತೀನಿ ಅಂತ ಹೇಳಿ ಮನಿಗ್ ಹೋದ. ತಯಾರಾಗಿ ರಾತ್ರಿ ಆಗ್ಬೇಕಲ್ಲ ಮತ್ ಕಳ್ತನ ಮಾಡಕ್. ರಾತ್ರಿ ಆಯ್ತು, ಎಲ್ಲ ಜನ ಕಲ್ಯಾಣ ಜನ ಎಲ್ಲಿಂದಲ್ಲಿ ಮಲ್ಕೋಬೇಕು. ಎಲ್ಲ ಆಗಿನ ಮ್ಯಾಲ ಮೆಲ್ಲಗ್ ಹೋಗಿ ಅದು ಸಣ್ಣದತ್ತು ಸೂತ ಹುಡುಕಿ, ಎಲ್ಲಿಂದ ಹೇಳ್ಯಾರ ಬಸವಣ್ಣರು ಅಂತ ಹುಡುಕಿ, ಕಿಂಡೆ ಬಾಗಿಲ್ ಕಡೆ ಹೋಗಿ ಒಂದ್ ಸಣ್ಣದೊಂದ್ ಚಿಕ್ಕದ ಗೋಡಿ ಇತ್ತು ಹಿಂಗ ಹಾರಿ ಬರಂಗ, ಅದನ್ನ ಗೋಡಿ ಸ್ವಲ್ಪ ಒಡೆದು ಒಳಗ್ ಚಿಡದ್ ಬಂದ. ಜಿಗದಂತ್ರೆಲ್ಲ ನೀವು, ಜಿಗದ್ ಬಂದು ನಿಗೇಟ್ ಬೇಕೋ ಅಟೆಲ್ಲ ಸೌರ್ಸಿ ಆರಾಮ್. ಯಾಕಂತಂದ್ರ ಕೌಲಿ ಮಾಡೋರು ಇವ್ರು, ಮತ್ ಇವ್ರೇ ಹೇಳಿದ್ಮೇಲೆ, ನೀವೇ ಹೇಳಿದ್ಮೇಲೆ ನಮ್ಗೇನ್ ಭಯ ಇರ್ತೈತಿ ಇಲ್ಲಿ ಈಗ? ಹಂಗ ಅವ್ರೇ ಹೇಳಿದ್ಮೇಲೆ ಏನ್ ಭಯ? ಚೆನ್ನಾಗಿ ಸೌರ್ಸಿ ಏನ್ ಬೇಕ ಅದೆಲ್ಲ ತಕೊಂಡು ಅವ ಹೊರಗ ಆಗದಕ್ಕ ಯಾರ್ ಬಂದ್ರು? ಕೊಂಡಿ ಮಿಂಚಣ್ ಬಂದ ಇದ್ರ, ಕೊಂಡಿ ಮಿಂಚಣ್. ಹಾ ಮಂಚಣ್ಣ ಮಿಂಚಣ್ಣ ಬಂದ, ಜಗಳ ಹಚ್ಚವ ಬಂದ. ಗಪ್ಪ ಅಂತಂದು ಹಿಡಿದ್ ಬಿಟ್ಟ ಕಳ್ಳಗ, ಏನು ಇಲ್ಲತ್ತಿದಿ ಅಂತಂದು. ಇವ ಏನ್ ಮಾಡ್ದ, ಸ್ವಲ್ಪ ಮಜಬೂತ್ ಮನುಷ್ಯ ಇದ್ದ ಕಳ್ಳ. ಹಿಂಗೆಲ್ಲಾ ಅಂತರ್ ಇಂತರ್ ಹಿಡಿದ್ರು ಮಣಿತಿದ್ದಿಲ್ಲವ. ಮಣಿತಿದ್ದಿಲ್ಲ ಹಣಿತಿದ್ದಿಲ್ಲ ಅಂತ ಹೇಳಿ ಹಾದಿಗೆ ಹೋಗೋರಿಗೆ ಬಡ್ದ್ ಕಸ್ಕೊತಿದ್ದವ. ವೀರಪ್ಪನ್ ಅಂತ ಹೇಳ್ತಾರಲ್ಲ, ಈ ಮನ್ಮನ್ ಈರಪ್ಪನಾಗ ಹೋದ್ನಲ್ಲ ಅಂತ ಮನುಷ್ಯ ಅವ. ಅವನ್ ಏನ್ ಮಾಡ್ದ, ಇವ ಹಿಡಿದ್ರ ಮಜಬೂತ್ ಜೋಲಿ ಹೊಡ್ದ. ನೀನ್ ದಬ್ಬಿ ಆ ಕಡೆ ದಬ್ಬಿ ಈ ಕಡೆ ಓಡಾಗ್ ಬಿಟ್ಟ. ನಿನ್ ಮಾಡ್ತೀನಿ ತಡಿ, ನಾಳಿಗ್ ರಾಜಾಗ ಹೇಳಿ. ಮತ್ತ ಅವ ಅನ್ನದೇ ಅಷ್ಟಲ್ಲ, ನಾಳಿಗ್ ರಾಜರಿಗೆ ಹೇಳಿ ನಿಂದ ಮಾಡ್ತೀನಿ ತಡಿ ಅಂತ ಸುಮ್ಮನ್ ದಬ್ಬರ್ ಬಿದ್ದ್ ಬಿಟ್ಟ. ಸುಮ್ಮನ್ ಮಾಡ್ತೀನಿ ತಡಿಯರ್ ಅನೇಬೇಕು. ಮತ್ ಇಲ್ಲ ಸುಮ್ನೆ ಬಿದ್ದ್ ಬಿಟ್ರೆ ಇನ್ಸೆಟ್ ಆಗ್ತದಲ್ಲ. ನಿನ್ ಮಾಡ್ತೀನಿ ತಡಿ ನಾಳಿಗ್ ಅಂತಂದ. ಏನಾರ ಮಾಡ್ಕೊಂತ ಅಂದ. ಹೋಗ್ಬಿಟ್ಟ. ಏನೇನ್ ಬೇಕು ಸಾಮಗ್ರಿಗಳೆಲ್ಲ ತಂದ, ಮನ್ಯಾಗ ಅಡಿಗೆ ಮಾಡ್ಸದ. 10 ಮಂದಿ ಸಾಧಕರಿಗೆ ಪ್ರಸಾದಕ್ ಕರ್ದ, ಬರ್ರಿ ಅಂತ ಹೇಳಿ. ಅವ್ರ ಬಂದ್ ಆನಂದ ಪ್ರಸಾದ ಮಾಡಿ ಆಶೀರ್ವಾದ ಮಾಡಿ ಬೊಮ್ಮಾಯಿಗೆ ಹೋಗ್ಬಿಟ್ರು. ಹೋಗ್ಬಿಟ್ಮೇಲೆ ಮರ್ದಿವ್ಸ ಬೆಳಕ್ ಹರಿತು. ಇವನ್ನ ರಾಜಾಗ ಹೇಳಿ ಎಲ್ಲಾ ಸಭಾಕ್ ಮಂದಿಗೆಲ್ಲ ನೆರೆಸಿ ಇವನ್ನ ಕರ್ಸಿಬಿಟ್ರು. ಬೊಮ್ಮಾಯಿನ ಕರ್ಸಿದ್ರು, ಬಸವಣ್ಣವ್ರಿಗೆ ಕರ್ಸಿದ್ರು.
ಹೋಗಿ ಎಲ್ಲ ಏನೇನ್ ಹೇಳ್ದ ಅಂತಂದ್ರೆ ನಮ್ಮ ರಾಜ ಬೊಕ್ಕಸಕ್ಕ ಕನ್ನ ಹಾಕ್ಲಕ್ಕ ಅವನಿಗೆ ಏನ್ ಗೊತ್ತಿರ್ತದ, ಎಲ್ಲೈತೆ ಅಂತ ಏನ್ ಗೊತ್ತು, ಹೆಂಗ್ ಬರ್ಬೇಕಂತ ಏನ್ ಗೊತ್ತು, ಇದೆಲ್ಲ ಬಸವಣ್ಣವ್ರಿಗೆ ಹೇಳ್ಕೊಟ್ರ ರಾಜರೇ. ಬಿಜ್ಜೋಳ ರಾಜಾಗ ಹೇಳತ್ತಿರ ಅವ್ರು, ಇದು ಬಸವಣ್ಣಂದೇ ಪ್ಲಾನ್ ಆಗೈತೆ ಎಲ್ಲ. ಬಸವಣ್ಣ ಹೇಳಿದಾಗನೆ ಅವ ಬಂದು ಈ ತರ ಗೋಡಿ ಒಡೆದು ಈ ತರ ತಕೊಂಡ್ ಹೋಗ್ಯಾನವ. ಇಲ್ಲ ಅಂದ್ರೆ ಎಲ್ಲಿ ಐತಿ ನಮ್ಮ ಅರಮನ್ಯಾಗ ಎಲ್ಲಿ ಅದ ಏನ್ ಎಲ್ಲಿದ್ದಿಂದ ಯಾರಿಗ್ ಗೊತ್ತಿರ್ತದ, ಅದು ಸೀದಾ ಅಲ್ಲಿಗೆ ಬಂದ್ ತಗೊಂಡ್ ಹೋಗ್ಲಕ್ಕ ಇದು ಬಸವಣ್ಣಂದೇ ಪ್ಲಾನ್ ಆಗಿದೆ ಅಂದು ಬಸವಣ್ಣ ಕರ್ಸಿ ಅವನಿಗೆ ಕರ್ಸರು. ಬಸವಣ್ಣರಿಗೆ ಫಜಿತಿ ಮಾಡ್ಲಕ್ ಹತ್ತಿದ್ರು. ಫಜಿತಿ ಅಂತೇವ್ ನಮ್ ಕಡೆ, ನಿಮ್ ಕಡೆಗೆ ಫಜಿತಿ. ಫಜಿತಿ ಮಾಡ್ಲಕ್ ಹತ್ತರು. ಆಮೇಲೆ ಬಸವಣ್ಣರ್ ಅಂದ್ರು ಹಿಂಗ ಹೊಡ್ದನ. ಎಲ್ಲೈತಿ ನೋಡಣ. ಬಸವಣ್ಣರ್ ಅಂದ್ರು, ಬಸವಣ್ಣನವರ ಮನದಲ್ಲಿ ಏನ್ ನುಡಿತದ ಅದು ಆಗುದೆ. ಅವ್ರ ಮನಸ್ಸಿನಲ್ಲಿ ಏನ್ ನುಡಿತದ ಅದು ಆಗುದೆ. ಅವನಿಗೆ ಯಾರಿಗೆ ಏನ ಕಳ್ಳ ಭದ್ರಣ್ಣ ಅಂತ ಬಂದವನಿಗೆ ಕಲ್ಲು ಕಟ್ಕೊಂಡ್ ಬಂದ್ರ ಅದು ಲಿಂಗ ಆಗ್ಯದಲ್ಲ, ಅದು ನೋಡರಿ ನೀನ್ ಕಲ್ಲದ ಅಂತಂದ್ರ ತೆಗಿ ನೋಡರ ಅಂತಂದ ಅಂದಾಗ ತೆಗೆದ್ರಾಗ ಅದು ಲಿಂಗನೇ ಆಗ್ಬೇಕು ಅಂತ ಬಸವಣ್ಣವ್ರ ಮನುಷ್ಯನ ನುಡಿತು, ಲಿಂಗನೇ ಆಗಿತ್ತದು. ಹಂಗ ಅವ್ರ ಮನುಷ್ಯನ ನುಡಿತು, ನೋಡೋಣ ಎಲ್ಲದ ನೋಡೋಣ ಅಂತ ಹೇಳಿ, ನಡ್ರಿ ಮತ್ ನೋಡೋಣ ಅಂತ ಹೇಳಿ ಎಲ್ಲರೂ ಕರ್ಕೊಂಡು ಅಲ್ಲಿಗೆ ಆ ಕಿಂಡೆ ಬಾಕಿಲ್ ಕಡೆ ಗೋಡಿಗೆ ಹೋದ್ರು. ಹೋಗಿ ನೋಡೋದ್ರಾಗ ಅದೆಲ್ಲ ಕಲ್ಲು ಮಣ್ಣು ಏನು ಒಡೆದಿನ್ ಬಿದ್ದಿತ್ತಲ್ಲ ಅದೆಲ್ಲ ಭಂಗರ ಆಗೈತಿ ಅಂತ ಹೇಳ್ತಾರ. ಕಲ್ಲು ಮಣ್ಣು ಒಡೆದಿಂದ ಎಲ್ಲ ಬಿದ್ದಿತ್ತಲ್ಲ ಅದು ಭಂಗರ ಆಗೈತಿ ಅಂತ. ಇವ್ರಿಗೆ ಬಹಳ ಬೈಲಾಕ ಫಜಿತಿ ಮಾಡ್ಲಾಕ ಚಾಲೋ ಮಾಡಿದ್ರಲ್ಲ ಅವ್ರೆಲ್ಲ ಅಂದ್ರಂತ, ಬಿಜ್ಜಳ ರಾಜ ಅಂದಂತ, ಬಸವಣ್ಣ ಸ್ವಲ್ಪ ಯಾಕೆ ಹೊಡೆದನ, ಇನ್ನೊಂದ್ ಸ್ವಲ್ಪ ಹೊಡೆದಿತ್ತು, ಇನ್ನೊಂದ್ ಸ್ವಲ್ಪ ದೊಡ್ಡ ಗೋಡಿನೇ ಹೇಳದಿತ್ತು ನೀನು. ಈ ಸಣ್ಣ ಗೋಡಿ ಯಾಕೆ ಹೇಳಿದ್ ನೀನ, ದೊಡ್ಡ ಗೋಡಿನೇ ಹೊಡಿ ಅಂತ ಹೇಳ್ಬಾರ್ದೇನ. ಹ್ಯಾಂಗ್ ಫಜಿತಿ ಮಾಡೋರ್ ಹಿಂಗ್ ಬಂದ್ರು ನೋಡ್ತೀರಿ. ದೊಡ್ಡ ಗೋಡಿನೇ ಹೊಡಿ ಅಂತ ಹೇಳ್ಬೇಕಿತ್ತು ಅಂತ ಅಂದ್ರು. ಬಸವಣ್ಣನವರು ಅಂತ ದಯಮಾಯ, ಕಳ್ತನ ಮಾಡ್ತೀನಂದ್ರು ಏನ್ ಮಾಡ್ತೀನಂದ್ರು ಒಂದು ಒಳ್ಳೆ ಕಾರ್ಯಕ್ಕಾಗಿ ಅವನ್ ಏನ್ ಮಾಡತನ ಅಂತ ವಿಚಾರ ಮಾಡಿ ಒಳ್ಳೆ ಕಾರ್ಯಕ್ಕಾಗಿ ಅವ್ರೆಲ್ಲ. ಒಬ್ಬ ಕಳ್ಳ ಏನ್ ಮಾಡ್ದ, 40 ಆಕಳು ಕಲ್ಯಾಣ ಮಠದಾಗ ಅವಾಗ 40 ಆಕಳುಗಳನ್ನ ಕಳುವು ಮಾಡ್ಕೊಂಡು ಒಯ್ದಾನ. 40 ಆಕಳು ಕಳುವು ಮಾಡ್ಕೊಂಡು ಒಯ್ದ. ಸಣ್ಣ ಕರು ಇರ್ತಾವಲ್ಲ, ಕರಿಗೆಲ್ಲ ಬಿಟ್ಟು ಬರೀ ಆಕಳಿ ತಕೊಂಡ್ ಹೋಗ್ಯಾರ. ಆ ಆಕಳುಗಳು ಅಲ್ಲಿ ಕರುವಿನ ಸಂಬಂಧ ಅವು ಮೇವು ತಿನ್ನಂಗಿಲ್ಲ. ಈ ಕರುಗಳು ಇಲ್ಲಿ ಬ್ಯಾ 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 ಅಂತ ಒದ್ರದ್ ಬಿಡಂಗಿಲ್ಲ. 1 ದಿವ್ಸ ಆಯ್ತು, 2 ದಿವ್ಸ ಆಯ್ತು, 4 ದಿವ್ಸ ಆಯ್ತು, ಹಂಗೆ ಎಲ್ಲಿಗ್ ಹೋಗ್ಯಾವ ಆಕಳುಗಳು, ಎಲ್ಲಿಗ್ ಹೋಗ್ಯಾವ ಅಂತಂದ್ ನೋಡಿದ್ರೆ ಎಲ್ಲಾ ಕಡೆ ಆಳುಗಳಿಗೆಲ್ಲ ಕಳಿಸಿ ಅಡ್ಡಾಡ್ಸಿ ನೋಡ್ಸರು, ಎಲ್ಲೇ ಆಕಳುಗಳೇ ಇಲ್ಲ. ಅಂದ್ಮೇಲೆ ಮತ್ತೊಬ್ಬ ಒಂದ್ ಕಡೆಯಿಂದ ಹೋಗಿ ಪತ್ತೆ ತಕೊಂಡ್ ಬಂದ. 40 ಆಕಳುಗಳಲ್ಲಿ ಕಟ್ಟ್ಯಾರ, ಕಳುವು ಮಾಡ್ಕೊಂಡ್ ಹೋಗ್ಯಾರ, ಅಲ್ಲಿ ಫಲಾಣಿ ಜಾಗ್ಲಿ ಕಟ್ಟ್ಯಾರ್ರಿ ಅಂತ ಹೇಳಿ ಅಂದಾಗ ಬಸವಣ್ಣರ ಅಂತಾರ, ಅಲ್ಲುಂಬನು ಸಂಗನೆ ಇಲ್ಲುಂಬವನು ಸಂಗನೆ. ಕಳುವು ಮಾಡ್ಕೊಂಡ್ ಹೋಗ್ಯಾರಲ್ಲ, ಹೋಗ್ಲಿ, ಯಾಕೆ ಹೋಗಲ್ರಿ ಅಕ್ಕ, ಅಲ್ಲಿ ಉಂಬಾವ ಸಂಘ ಇಲ್ಲಿ ಉಣ್ಣಾವ ಸಂಘ. ಈ ಕರುಗಳೇನು ಒದ್ರಲಕ್ ಹತ್ತೇವಲ್ಲ, ಈ ಕರುಗಳಿಗೆಲ್ಲ ಒಯ್ದು ಅಲ್ಲಿ ಬಿಟ್ಟು ಬರ್ರಿ, ಆಕಳಿಗೆ ಹೊಡ್ಕೊಂಡ್ ಬರ್ಬೇಡ್ರಿ, ಕರುಗಳನ್ನೆಲ್ಲ ಒಯ್ದು ಬಿಟ್ಟು ಬರ್ರಿ ಅಂತಂದ್ರ ಕರುಗಳನ್ನ ಅಷ್ಟು ಕರುಗಳು ತಕೊಂಡ್ ಹೋಗಿ ಅಲ್ಲಿ ಒಯ್ದು ಕಟ್ರಂತ. ಕಟ್ರ ಅವು ಮಲಿನೇ ಕುಡಿತಾ ಇಲ್ಲ ಆಕಳಿಗೆ, ಬರೀ ಬ್ಯಾ ಬ್ಯಾ ಅಂತ ಒಳ್ಳೇದು. ಮಲಿ ಕುಡಲ್ ಹೊಂಟವ, ಹೆಂಗ್ ಮಾಡ್ಬೇಕಂತ ಎಲ್ಲ ಅವ್ರಿಗೆಲ್ಲ ಚಿಂತೆ ಬಿದ್ದು ಬಿಡ್ತಂತೆ. ಚಿಂತೆ ಬಿದ್ದು ಬಿಟ್ಟಾಗ ಮತ್ತೆ ಬಂದು ಬಸವಣ್ಣರಿಗೆ ಕೇಳಿದ್ರಂತ, ಅವು ಆಕಳ ಕರುಗಳು ಮಲಿ ಕುಡಿತಾ ಇಲ್ಲ, ಹೆಂಗ್ ಮಾಡ್ಬೇಕು ಅಂತ. ಅವ್ರ ಬಸವಣ್ಣರ್ದ ಎಲ್ಲ ಸೇವಕರು ಇರ್ತಿದ್ರಲ್ಲ, ಅವ್ರು ಹೇಳಿದ್ರಂತ, ದಿನ ನಾವು ಆಕಳಿಗೆ ಕರಿಗೆ ಸ್ನಾನ ಮಾಡಿಸ್ತೇವ್, ಸ್ನಾನ ಮಾಡಿಸಿ ವಿಭೂತಿ ಹಚ್ತೇವು, ಹಾಗೆ ಮಲಿ ಕುಡಿತಾವ, ಅಷ್ಟ್ರ ಮಠ ಮಲಿ ಕುಡಿಯಂಗಿಲ್ಲ ಅಂತ ಹೇಳಿದ್ರಂತ. ಅಂದಾಗ ಮತ್ತೆ ಇವ್ರೆಲ್ಲಾ ಹೋಗಿ ಅಲ್ಲಿ ಆ ಕಳ್ಳರ ಮನ್ಯಾಗ ಹೇಳಿ ಬಂದ್ರು, ಸ್ನಾನ ಮಾಡಿಸ್ರಿ ಅಂತ ಹೇಳಿ. ಆಕಳ ಕರುಗಳಿಗೆ ಸ್ನಾನ ಮಾಡಿಸಿ ವಿಭೂತಿ ಹಚ್ಚಿನಾಗ ಮಲಿ ಕೊಡ್ದವಂತ ಆಕಳಿಗೆ. ಅದಕ್ಕ ಒಬ್ಬ ಹೆಣ್ಮಗಳು ಒಂದ್ ದೊಡ್ಡ ಮೊಸರು ಮಾರ್ತಾರಲ್ಲ, ಮೊಸರು ಗಡಿಗೆ ತಕೊಂಡು ಅಲ್ಲೇ ಕಪಿಲೇಶ್ವರ ದೇವಸ್ಥಾನ ಅಂತ ಹೇಳಿ ಕಲ್ಯಾಣದಲ್ಲಿ ಮೊಸರು ಗಡಿಗೆ ತಕೊಂಡ್ ಮಾರಕ್ ಹೊಂಟಾಳ. ಆ ಕಪಿಲೇಶ್ವರಿಗೆ ಅಭಿಷೇಕ ಮಾಡ್ಯಾರ. ಏನು 1000 ಕೊಡ ಹಾಲು ಹಾಕಿ ತುಪ್ಪ ಹಾಕಿ ಅಭಿಷೇಕ ಮಾಡ್ಯಾರ ಅಂತ ಇದ ಹರಕೆ ಮಾಡಿ. ನಮ್ ಮಗ ಹುಟ್ಬೇಕಂತ ಹರಕೆ ಮಾಡಿದ್ರು, ಮಗ ಹುಟ್ಟದ. ಒಂದ್ ಹರಕೆಗಳು ಮಾಡಿ ಮುಟ್ಟಿಸ್ಬೇಕಲ್ಲ.
ಹರಕಿಗಳು ಮುಟ್ಸೋದ್ ಬಾಳ ಚಲೋ ಇರ್ತೈತಿ. ಒಬ್ಬಕಿಗೆ ಮಗ ಇಲ್ದ ಹೋದ್ರ, ಮಕ್ಕಳು ಇಲ್ದ ಹೋದ್ರ ಹನುಮಂದಿರ ಗುಡಿಯಾಗ ಹೋಗಿ, ಯಪ್ಪ ನನ್ನ ಮಗ ಕೊಡು, ನನ್ನ ಮಗ ಕೊಡು, ನೀನು ಬಂಗಾರದ ಟೊಪ್ಪಿಗೆ ಹಾಕ್ತೀನಿ, ಬಂಗಾರ ಟೊಪ್ಪಿಗೆ ಮಾಡಿಸ್ತೀನಿ ನಿನಗೆ, ಮತ್ತೆ ನನ್ನ ಮಗ ಕೊಡು ಅಂತ ಹೇಳಿ ಕೇಳ್ಕೊಂಡೋಳಂತ, ಬೇಡ್ಕೊಂಡೋಳಂತ. ಹನುಮಂದೇವರು ತತಾಸ್ತಂದ. ಆಕಿ ಮಗ ಹುಟ್ಟದ. ಮಗ ಹುಟ್ಟಿನ ಬಾದ್ ವರ್ಷ ಬಾದ್ ಏನ್ ಮಾಡ್ಬೇಕು, ಬಂಗಾರ ಟೊಪ್ಪಿಗೆ ಮಾಡ್ದು. ಎಷ್ಟು ಮಾಡ್ದು, ಒಂದ್ ಸಣ್ಣದ್ ಬಂಗಾರ ಟೊಪ್ಪಿಗೆ ಮಾಡಿ ಮಗನ ಹೆಸರು ಹನುಮಂತ ಅಂತ ಇಟ್ಟಳು. ಮಗನ ತಲೆ ಮೇಲೆ ಟೊಪ್ಪಿಗೆ ಇಟ್ಟಳು. ಹನುಮಂದೇರಿಗೆ ಕೊಡ್ಬೇಕಲ್ಲ, ಹನುಮಂದೇರಿಗೆ ಬಂಗಾರ ಹೆಂಗ್ ಕೊಡ್ಲಕ್ ಹೋಯ್ತಾಳ, ಆಕಿನ ಧೈರ್ಯ ಬಿಡ್ಬೇಕಲ್ಲ. ಮಗನ ಹೆಸರೇ ಹನುಮಂತ ಅಂತ ಇಟ್ಬಿಟ್ರು ಹುಟ್ಟಿನ ಕೂಸಿಗೆ. ಕೂಸಿನ ತಲೆ ಮೇಲೆ ಟೊಪ್ಪಿಗೆ ಇಟ್ಟಳು. ಟೊಪ್ಪಿಗೆ ಇಟ್ಟು ಹನುಮಂದೇರ್ ಗುಡಿ ಕರ್ಕೊಂಡ್ ಹೋದಳು. ನಿನ್ನ ಹರಕೆ ನೀನು ಮುಡ್ತು ನೋಡ ಅಂತ ಹೇಳತ್ತಳು ಹನುಮಂದೇರಿ. ನಿನ್ನ ಹರಕೆ ನೀನು ಮುಡ್ತು ನೋಡ ಅಂದ್ರ, ಯಾಕವ ನನ್ಗೇನ್ ಹರಕೆ ಮುಟ್ಟಿಸದಿ ಈಗ ಅಂತ. ಅಲ್ಲ, ನೀನು ಒಂದ್ ಟೊಪ್ಪಿಗೆ ಹಾಕ್ತೀನಿ, ನನ್ನ ಮಗ ಹುಟ್ಲಿ ಅಂತ ಬೇಡ್ಕೊಂಡೆ, ನನ್ನ ಮಗ ಹುಡ್ತು, ಮಗನ ಹೆಸರು ಹನುಮಂತ ಇಟ್ಟೆ, ಟೊಪ್ಪಿಗೆ ಮಾಡಿಸಿ ಹನುಮಂತನ ತಲೆ ಮೇಲೆ ಇಟ್ಟೆ. ಹಂಗ ಹರಕೆ ಮಾಡೋದಂದ್ರ ಇಷ್ಟ ಚಲೋ ಇರ್ತೈತಿ ನೋಡ್ರಿ. ಅದಕ್ಕಾಕಿ ಮೊಸರು ಮಾರ್ಲಕ್ ಹೊಂಟಿವಲ್ಲ, ಕಪಿಲೇಶ್ವರ ದೇವಸ್ಥಾನದಲ್ಲಿ ಹರಕೆ ಮಾಡಿದ್ರಂತೆ. ಒಂದು ಕೊಡ ಹಾಲು ತುಪ್ಪ ಹಾಕಿ ಅಭಿಷೇಕ ಮಾಡಿಸ್ತೀನಿ ಲಿಂಗಕ್ಕ ಅಂತ ಹೇಳಿ. ಕಪಿಲೇಶ್ವರ ದೇವಸ್ಥಾನದಲ್ಲಿ, ಅಲ್ಲೇ ಕಲ್ಯಾಣದಾಗೆ, ಆ ದೇವಸ್ಥಾನದಲ್ಲಿ ಹಾಲು ತುಪ್ಪ ಹಾಕಿ 1000 ಕೊಡ ಹಾಕಿ ಅಭಿಷೇಕ ಮಾಡಿಸೋದ್ರಾಗ ಹಾಲು ತುಪ್ಪ ಪೂರ ಬೀದಿಗೆ ರಸ್ತಿಗೆ ಬಂದೈತಿ ಹರ್ಕೊಂತ. ರಸ್ತಿಗೆ ಬಂದಾಗ ಏನಾಗೈತಿ, ಮೊಸರು ಮಾರ ಅಮ್ಮ ಹಾಲು ಮೊಸರು ತಲೆ ಮೇಲೆ ಹೊತ್ಕೊಂಡು ಆಕಿ ಮಾರ್ಲಕ್ ಹೊಂಟಾಳ. ಅದ ಕಾಲ್ ಜಾರ್ತಕಿಗೆ. ಕಾಲ್ ಜಾರಿನ ತಕ್ಷಣ ಅತ್ತಿ ಮನ್ಯಾಗ ಜಂಟರ್ ಅತ್ತಿ ಬೈತಾಳ. ಬಿದ್ದುಳಂದ್ರೆ, ತಾನು ಬಿದ್ದಿದ್ರೆ ಗಡಿಗೆ ಕೆಳಗ್ ಬಿತ್ತು ಹೊಡಿತಂದ್ರ, ಗಡಿಗೆ ಇರ್ತಿದ್ವಲ್ಲ ಮೊಸರಿಂದೆಲ್ಲ, ಅದ ಕೆಳಗ್ ಬಿದ್ದು ಹೊಡೆದಿದ್ರ ಮನ್ಯಾಗ ಅತ್ತಿ ಬೈತಾಳ. ಹೆಂಗ್ ಮಾಡ್ಲಿ ಅಂತ ತಿಳ್ಕೊಂಡು ಕಾಲ್ ಜಾರಿ ತಾನು ಬಿದ್ದಳು. ಆ ಗಡಿಗೆ ಹಂಗೆ ಹಿಡ್ದವ್ ನೋಡ್ರಕ್ಕಿ. ಗಡಿಗೆ ಹೆಂಗ್ ಹಿಡ್ದಳು ಅಂದ್ರ ಬಸವ ಅಂದಳು. ಬಸವ ಅಂದ ತಕ್ಷಣ ಬಸವ ಎತ್ತಿ ಹಿಡ್ದ ಗಡಿಗೆಗೆ. ಬಸವ ಅಂದ್ರು, ಕಾಲ್ ಜಾರ್ತಲ್ಲ, ಜಾರಿನ ತಕ್ಷಣ ಬಸವ ಅಂದೊಳಕಿ. ಯಾಕಂತಂದ್ರ ಮನ್ಯಾಗ ಅತ್ತಿ ಭಯ. ಬಸವ ಅಂದ ತಕ್ಷಣ ಬಸವಣ್ಣ ಏನ್ ಮಾಡ್ದ, ಬಸವಣ್ಣ ಕಲ್ಯಾಣದಾಗ ಅನುಭವ ಮಂಟಪದಾಗ ಹಿಂಗೆ ಸಭಾ ಕುಂತಿದ್ರು ಎಲ್ಲಾರು. ಅವರು ಶಿವಾನ್ಬಾಗ್ ಗೋಷ್ಠಿ ನಡೆದಿತ್ತು ಬಸವಣ್ಣರ್ದು. ಶಿವಾನ್ಬಾಗ್ ಗೋಷ್ಠಿ ನಡೆಯುವಾಗ ಏನಾಯ್ತು ಅಂತಂದ್ರ, ಹಿಂಗೆ ಹೇಳ್ತಾ ಕೇಳ್ತಾ ಕುಂತಿರ್ತಾರ. ಆಗ ಕುಂತಿದ್ದಾಗ ಏನಾಯ್ತು ಅಂತಂದ್ರ, ಬಸವ ಅಂದ ತಕ್ಷಣ ಹೆದ್ರಬೇಡಮ್ಮ ಅಂತಂದಾರ ಬಸವಣ್ಣವ್ರು. ಅಂದ್ ಕೈ ಹಿಂಗ್ ಹಿಡ್ದಾರಂತೆ. ಹಿಡ್ದಾಗ ಮೊದಲೇ ಕೊಂಡಿ ಮಿಂಚಣ್ಣ ಜಗಳ ಹಸ್ತಾ ಇದ್ದ. ಆಗ ಜಗಳನೆ ಹಸ್ತಾ ಇದ್ದ. ಯಾರಿಗೆ? ಬಸವಣ್ಣವ್ರಿಗೆ, ಬಿಜ್ಜಳ ರಾಜ್ಯಾಗ ಅಲ್ಲಿದ್ದವ್ರಿಗೆ ಎಲ್ಲರಿಗೆ ಜಗಳ ಹಸ್ತಾನೆ ಇದ್ದ. ಅದು ಹೇಳಿ ಇದು ಹೇಳಿ ಜಗಳ ಹಸ್ತಾ ಇದ್ದ. ಅದಕ್ಕ ಬಸವ ಅಂದ ತಕ್ಷಣ ಅಂಜಬೇಡಮ್ಮ ಅಂದಾರಂತವ್ರು, ಹೆದ್ರಬೇಡಮ್ಮ ಅಂತ ಕೈ ಹಿಡ್ದಾರಂತೆ. ಎಲ್ಲಿ? ತುಂಬಿನ ಸಭಾದಾಗ ಹಿಂಗ್ ಕುಂತಾರ, ಹಿಂಗೆಲ್ಲಾ ಕುಂತಿರ ಅನ್ಕೋರಿ. ಬಸವ ಅಂದಿಂದ ಅವ್ರ ಕಿವಿ ಕೇಳಿಸ್ತು. ಅಲ್ಲಿ ಬಸವ ಅಂದೋಳಲ್ಲ ಭಕ್ತಿಲಿಂದ, ಬಸವ ಅಂದ ತಕ್ಷಣ ಅವ್ರ ಕಿವಿ ಕೇಳಿಸಿ ಹಿಂಗ್ ಹೆದ್ರಬೇಡಮ್ಮ ಅಂತ ಹೇಳಿದ್ರು. ಅವ್ರು ಹೆದ್ರಬೇಡಮ್ಮ ಅಂತ ಅಂದ ತಕ್ಷಣ ಅಷ್ಟು ಮಂದಿ ಏನದ ಹಿಂಗ್ ಹೊಡ್ದು ನಗ್ಲಕ್ ಚಾಲೂ ಮಾಡಿದ್ರು, ಟಾಳಿ ಹೊಡ್ದು. ಏನಂತ ಕೊಂಡಿ ಮಂಚಣ್ಣ ಹೇಳತ್ತ ಏನ್ ಹೇಳತ್ತ, ಬಸವಣ್ಣಗ ಹುಚ್ಚಿಡ್ದೈತಿ, ಇಲ್ಲಿ ಯಾರಿಲ್ಲ ಎತ್ತಿಲ್ಲ, ಹೆದ್ರಬೇಡಮ್ಮ ಅಂತ ಹಿಂಗ್ ಇಡ್ಲ ತಮ್ಮ ಕೈ. ಪಕ್ಕ ಹುಚ್ಚಾಗಿನ್ ಇಂಥ ಹುಚ್ಚಗ್ ಪ್ರಧಾನಿ ಮಂತ್ರಿ ಕೊಟ್ರಿ ನೀವು. ಬಸವಣ್ಣ ಶಾಣೆನ? ಇಂಥ ಹುಚ್ಚಗ್ ಪ್ರಧಾನ ಮಂತ್ರಿ ಕೊಟ್ರಿ. ಇಲ್ಲಿ ಯಾರದಾರ? ಅಮ್ಮ ಯಾರದಾರ? ಅಮ್ಮ ಇಲ್ಲ, ಅವ್ವ ಇಲ್ಲ. ಹೆದ್ರಬೇಡಮ್ಮ ಅಂತ ಹಿಂಗ್ ಹಿಡ್ಲತನ್ ಬಸವಣ್ಣ. ಅದು ಹುಚ್ಚಾಟ ಅಲ್ಲೇನು ಅಂತ ಕೊಂಡಿ ಮಂಚಣ್ಣ ಎದ್ದ. ಅಷ್ಟು ಮಂದ್ಯಾಗ ಜಗಳ ಹಚ್ಕೊಡ್ಲಕ್ಕ ಎದ್ದ. ಆ ಪ್ರಧಾನ ಮಂತ್ರಿ ಬಿಡಿಸ್ಬೇಕು, ನನಗ್ ಕೊಡ್ಬೇಕಂಬೋದು ಅವನ್ ಒಳಗೆಲ್ಲ. ಪ್ರಧಾನ ಮಂತ್ರಿ ಅವ್ರಿಗೆ ಬಿಡಿಸ್ಬೇಕು, ನನಗ್ ಕೊಡ್ಬೇಕನ್ನೋದು. ಯಾರಿಗೆ? ಕೊಂಡಿ ಮಂಚಣ್ಣಗ. ಬಸವಣ್ಣವ್ರಿಗೆ ಬಿಡಿಸ್ಬೇಕು, ನನಗ್ ಕೊಡ್ಬೇಕಂಬೋದು. ಅದಕ್ಕಾಗಿ ಇಟ್ಟಿಟ್ಕ ಜಗಳ ಹಚ್ಚೋದು, ದಿವಸ ಜಗಳ ಹಚ್ಚೋದು, ದಿವಸ ಚಾಡಿ ಚುಚ್ಚಲಿ ಹೇಳ್ಕೊತಿದ್ದಕ್ಕೆ ಅವನಿಗೆ ಕೊಂಡಿ ಅಂದ್ರೆ ತೇಳಿಗಂತಾರಲ್ಲ, ಅದ್ರ ಸಂಬಂಧ ಕೊಂಡಿ ಮಂಚಣ್ಣ ಅಂತ ಹೆಸರು ಇಟ್ಟಾರ ಅವನಿಗೆ. ಜಗಳ ಹಚ್ಚೋ ಸಂಬಂಧ, ಕೊಂಡಿ ಹೆಂಗ್ ಜಗಳ ಹಚ್ಚೋ ಸಂಬಂಧ. ಅದಕ್ಕಾಗಿ ಏನು ಬಸವನಿಗೆ ಹುಚ್ಚ ಹಿಡ್ದೈತಿ ಅಂತ ಅಡ್ಯಾಡತ್ತ ಅಲ್ಲಿ ಎಲ್ಲರಿಗೂ ಹೇಳ್ಕೊತ. ಬಸವನಿಗೆ ಹುಚ್ಚ ಹಿಡ್ದೈತಿ ಯಾಕಂದ್ರ ಹೆದ್ರಬೇಡಮ್ಮ ಅಂತ ಗಡಿಗೆ ಹಿಂಗ್ ಕೈ ಹಿಡ್ದಾನ ಅಂದ್ರ ಅವ್ರು ರಾಜ ಕೇಳಿದ್ರಂತ ಬಸವಣ್ಣವ್ರಿಗೆ,
ಏನ್ ಬಸವಣ್ಣ ಮತ್ ಯಾರು ಇಲ್ಲ ಇಲ್ಲಿ ಹೆದ್ರಬೇಡಮ್ಮ ಅಂತಂದ್ ಹಿಂಗ್ ಹಿಡ್ದಿಲ್ಲ, ಇಲ್ಲಿ ಯಾರು ಅದಾರ ಅಂತಂದ್ ಕೇಳ್ದ. ಯಾರು ಕೇಳಿದ್ರು? ರಾಜ ಕೇಳ್ದ. ಇಲ್ರಿ, ಒಂದ್ ಹೆಣ್ಮಗಳು ಮೊಸರು ಮಾರ್ಲಕ್ ಹೊಂಟಾಳ, ಕಪಿಲೇಶ್ವರ ದೇವಸ್ಥಾನ ಮುಂದ 1,000 ಕೊಡ ಹಾಲು ತುಪ್ಪ ಹಾಕಿ ಅಭಿಷೇಕ ಮಾಡಿಂದು ಅದು ದಾರಿಗೆ ರಸ್ತೆಗ್ ಬಂದ್ಬಿಟ್ಟೈತಿ, ಅಲ್ಲಿಂದ ಮೊಸರು ಮಾರಕ್ ಹೊಂಟಾಳಲ್ಲ, ಅದಕ್ಕ ಕಾಲ್ ಜಾರಿ ತೆಕ್ಕಿಂದ ಕಾಲ್ ಜಾರಿ ಬೀಳತಾಳ. ಬಿದ್ದ ತಕ್ಷಣ ಗಡಿಗೆ ನೆಲಕ್ ಬಿತ್ತಂದ್ರ ಮನ್ಯಾಗ ಅತ್ತಿ ಬೈತಾಳ ಅಂತ ತಿಳ್ಕೊಂಡು ಬಸವ ಅಂದಾಳ. ಹೆದ್ರಬೇಡಮ್ಮ ಅಂತಂದಿನ್ ನಾನು, ಹೆದ್ರಬೇಡ ಅಂತ ಹೇಳಿ ಗಡಿಗೆ ಹಿಡ್ದಿನ, ಆಕಿನ್ ಗಡಿಗೆ ಹಿಡ್ದಿನ ಅಂತಾರ ಬಸವಣ್ಣವ್ರ. ಆಕಿನ್ ಗಡಿಗೆ ಹಿಡ್ದಿನಂದ್ರ ಕೊಂಡಿ ಮಂಚಣ್ಣಂದ ನೋಡ್ದೆ ಬಸವಣ್ಣ ಯಾಕಿ ಎಲ್ಲ ಕಪಿಲೇಶ್ವರ ದೇವಸ್ಥಾನ ಬಲ್ಲಿ ಅಂತ ಅಕ್ಕಿ ಅಂತ ಇಲ್ಲಿ ಬಸವಣ್ಣ ಗಡಿಗೆ ಹಿಡ್ದನಂತ ನೋಡು. ಆ ಬಸವಣ್ಣ ಗಡಿಗೆ ಹಿಡ್ದನಂತ. ಇದು ನಿಜನಾ? ನಿಜನಾ ಇದು? ಬಸವಣ್ಣ ಹಿಂಗ್ ಗಡಿಗೆ ಹಿಡ್ದಿನ್ ನಿಜನಾ? ಅದು ನಿಜನೇ ಮಾಡಿಸ್ಬೇಕು, ಖರೇನೋ ಹುಷಿನೋ ಅದು ಮಾಡ್ಸಬೇಕೀಗ. ಇಷ್ಟು ಜನರದಾಗ ಅದು ಖರೇನೋ ಹುಷಿನೋ ಮಾಡಿಸ್ಬೇಕದ ಅಂತ ಕುಂತಾವ ಕೊಂಡಿ ಮಂಚಣ್ಣ. ಅಂದಾಗ ಬಿಜ್ಜಳ ರಾಜ ಅಂದ, ಆಯ್ತು ಒಬ್ರು ಹೋಗ್ರಿ. ಯಾರು ಹೋಗ್ತೀರಿ? ಕಪಿಲೇಶ್ವರ ದೇವಸ್ಥಾನ ಹತ್ರ ಹೋಗ್ರಿ. ಪಟ್ಟಂತ ಹೋಗಿ ಅಲ್ಲಿ ಎಮ್ಮ ಬಿದ್ದಾಳ, ಯಾರ್ ಕಾಲ್ ಜಾರ್ಯದ, ಯಾರ್ ಗಡಿಗೆ ಬಸವಣ್ಣ ಎತ್ತಿ ಹಿಡ್ದಾನ ಇಲ್ಲಿ ಹೇಳ್ತಾನಲ್ಲ, ಅದು ಕರೆಕ್ಟ್ ತಪ್ಪು, ಈಗ ಸದ್ದ ಹೋಗ್ರಿ ಅಂತ ಹೇಳಿ ಪಟ್ ಅಂತ ಹೇಳಿ ಕಳ್ಸಿಬಿಟ್ರು ಅವ್ರ ಆಳ್ಗಳಿಗೆ. ಅಲ್ಲಿ ಹೋಗಿ ಕಪಿಲೇಶ್ವರ ದೇವಸ್ಥಾನ ಬಲ್ಲಿ ಹೋಗಿ ನೋಡೋದ್ರಾಗ ಆ ಯಮ್ಮನ್ ಸೀರಿ ತುಂಬಾ ಅದೆಲ್ಲ ಕೆಸರಾಗಿತ್ತು. ಆಕಿ ಬಿದ್ದಿಂದು ಖರೆ, ಆಕಿ ಬಿದ್ದು ಮತ್ತೇನ್ ಮಾಡ್ಯಾಳ, ಗಡಿಗೆ ಹಂಗ ತಕೊಂಡ್ ಹಂಗೆ ಹಿಂಗ್ ಹಿಡ್ದಾರಲ್ಲ ಬಸವಣ್ಣರು, ಆ ಗಡಿಗೆ ಹಂಗ ಮತ್ ತಲೆ ಮೇಲೆ ಹೊತ್ಕೊಂಡು ಹಿಂಗ್ ಬರ್ಬೇಕ ಅನ್ನೋದ್ರಾಗ ಅವ್ರು ಎದುರು ಬಂದ್ರು ಅನುಭವ ಮಂಟಪಲಿಂದ. ಅಲ್ಲವ ನೀನೆಲ್ಲ ಮೊಸರು ಮಾರಕಿ ಕಪಿಲೇಶ್ವರ ದೇವಸ್ಥಾನ ಮುಂದ ಕಾಲ್ ಜಾರಿ ನಿನ್ಗೆನಾ? ಹೌದು ನನ್ಗೆ ರೀ. ಮತ್ತೇನ್ ನೀ ಬಿದ್ದಿಯಲ್ಲ, ಮತ್ ಗಡಿಗೆ ಯಾಕೆ ಬಿದ್ದಿಲ್ಲ? ಇಲ್ರಿ ನಾ ಬಸವ ಅಂದಿನ್ರಿ, ಅದ್ ಹಂಗ ನಿಂತ್ ಬಿಟ್ಟೈತ್ರಿ ಗಡಿಗಿ. ನಾ ಬಸವ ಅಂದಿನ್ರಿ, ಹಂಗ ಗಡಿಗೆ ನಿಂತ್ ಬಿಟ್ಟೈತ್ರಿ ಅಂತ ಹೇಳುದು. ಹೇಳಿನ ಮೇಲೆ ಅವ್ರಂದ್ರು ಕರೆಕ್ಟ್ ಅಂತ ಹೇಳಿ ಆಕೆಗೆ ಏನ್ ಮಾಡಿದ್ರು, ನಡಿ ಅಲ್ಲಿ ಹೋಗೋಣ, ನಿನಗ ಕರ್ಕೊಂಡ್ ಬಂದಾರ ನಮ್ ರಾಜರ್, ಬಿಜ್ಜಳ ರಾಜರ್ ಕರ್ಕೊಂಡ್ ಬಂದಾರ. ಅಲ್ಲಿ ಅನುಭವ ಮಂಟಪದಲ್ಲಿ ಸಭಾ ನಡೆದಿದ, ಅಲ್ಲಿ ಬಸವಣ್ಣ ಹೆದ್ರಬೇಡಮ್ಮ ಅಂತ ಹಿಂಗ ಕೈ ಮಾಡ್ಯಾನ. ಅದ್ರ ಸಲುವಾಗಿ ನಾವು ನೀನು ನೋಡಕ್ ಬಂದಿವಿ, ಖರೇನಾ ಸುಳ್ಳ ಅಂತ ನೋಡಕ್ ಬಂದಿವಿ. ಈಗ ನೀನ್ ಹೇಳತಿಲ್ಲ, ಸತ್ಯನೇ ಹೇಳತಿಲ್ಲ, ನಡಿ ಅನುಭವ ಮಂಟಪಕ್ಕೆ ಹೋಗಾರೆ ಅಂತ ಹೇಳಿ ಆಕಿನ್ನ ಹೆಣ್ಮಗಳನ್ನ ಕರ್ಕೊಂಡ್ ಅನುಭವ ಮಂಟಪ ಕರ್ಕೊಂಡ್ ಬಂದ್ರು. ಕರ್ಕೊಂಡ್ ಬಂದು ಅಷ್ಟು ಮಂದಿ ಎದುರ ಬಸವನ್ ಮಾತ್ ಖರೆ ಮಾಡ್ಸಿದ್ರು. ಕರೆಕ್ಟ್ ಹೇಳ್ದೋಳಲ್ಲ ಆಕಿ, ನಾನು ಬಿದ್ದೆ, ನಾನು ಪೂರ್ತಿ ಬಿದ್ದ್ ಬಿಟ್ಟೆ, ಗಡಿಗೆ ಮಾತ್ರ ಹಂಗೆ ನಿಂತಿತ್ತು ಅಂತ ಹೇಳ್ದೋಳು. ನಾನು ಬಿದ್ದೆ, ಗಡಿಗೆ ಮಾತ್ರ ಹಿಂಗ್ ನಿಂತಿತ್ತು, ಅದು ಬಸವ ಅಂದೆ, ಆ ಬಸವನ್ನೇ ಹಿಡ್ದಾರ ನನ್ ಗಡಿಗೆಗೆ ಅಂತಂದು ಅಷ್ಟು ಸಭಾದಾಗ ಹೇಳಿನ ಮೇಲೆ ಅವಾಗ ಕೊಂಡಿ ಮಂಚಣ್ಣನ ಮುಖ ಹಿಂಗ ಆಗ್ಬಿಡ್ತು. ಅವ್ ಎಷ್ಟ್ ಚಾಡಿ ಚುಚಲಿ ಹೇಳಕ್ ಹೋಗ್ತಾನ, ಅದು ಒಂದೊಂದ್ ಚಾಡಿ ಚುಚಲಿಗೆ ಅದು ಖರೆ ಖರೆ ಎಲ್ಲಾ ಬಸವಣ್ಣನ ಮಾತ್ ಖರೆ ಆಗ್ಬೇಕು, ಅನ್ ಮುಖ ಹಿಂಗ ಆಗ್ಬೇಕು. ಮೊದಲು ಹಿಂಗ್ ಮಾಡ್ಬೇ ಹೊಡ್ಯಾಕ್ ಬಡ್ಯಾಕ್ ನಿಂದಿರ್ಬೇಕು, ಆಮೇಲೆ ಅದು ಖರೆ ಆಯ್ತು ಅಂತಂದ್ರೆ ಹಿಂಗ ಮಾಡ್ಬೇಕು ಸಭಾದಾಗ. ಅದಕ್ಕ ಇಂತ ಬಸವಣ್ಣವ್ರ ಹತ್ರ ಅಂತ ಕೊಂಡಿ ಮಂಚಣ್ಣ ಹೆಂಗಿದ್ರು, ಈ ಜಗತ್ತಿನಲ್ಲಿ ಕೂಡ ಒಳ್ಳೆಯರ್ ಹಿಂದ ಒಬ್ಬೊಬ್ರು ಕೆಟ್ಟವ್ರು ಇರ್ತಾರ. ಆ ಒಳ್ಳೆಯರ್ ಹಿಂದ ಒಂದು 100 ಜನ ಒಳ್ಳೆಯರಾದಂದ್ರ ಅಲ್ಲಿ ಒಬ್ಬರು ಕೆಟ್ಟವ್ರು ಇದ್ದೇ ಇರ್ತಾರ. ಅದು ಸಾಧ್ಯನೇ ಐತಿ, ಅದು ನಿಜ ಐತಿ. ಅದಕ್ಕಾಗಿ ಅದು ಕೆಟ್ಟವ್ರು ಇರ್ಲಿ ಒಳ್ಳೆಯವ್ರು ಇರ್ಲಿ, ಬಸವಣ್ಣವ್ರು ಹೆಂಗ್ ಎಲ್ಲ ತಾಳ್ಕೊಂಡು ಅವ್ರ ಹೆಂಗ್ ಒಳ್ಳೆ ಕಾರ್ಯ ಮಾಡಿ ಒಳ್ಳೆ ಅದ್ಭುತ ಜಗತ್ತಿಗೆ ಜಗತ್ ಜ್ಯೋತಿಯಾಗಿ ಹೆಂಗ್ ಮೆರೆದ್ರು ಅವ್ರ ಬಸವಣ್ಣವ್ರು, ಮೆರೆದು ಹೋದ್ರು. ಎಲ್ಲ ಅವ್ರ ಮಾತ್ ಹೆಂಗಿದ್ದು ಅಂತಂದ್ರ ಅವ್ರ ಮಾತ್ ಒಂದು ಹುಷಿ ಹೋಗಿಲ್ಲ. ಅದಕ್ಕ ಸತ್ಯ ನಡೆದಾರ, ಸತ್ಯ ನೋಡ್ದಾರ, ಎಲ್ಲರಿಗೂ ಸತ್ಯನೇ ಹೇಳ್ಯಾರ, ಸತ್ಯನೇ ತೋರ್ಯಾರ, ಸತ್ಯ ಬೆಳಕ್ ತೋರ್ಯಾರ. ಅದಕ್ಕಾಗಿ ವಿಶ್ವಗುರು ಬಸವಣ್ಣನವರು ಸಾಕ್ ಮಾಡ್ಬೇಕಾ ಹೇಳ್ಬೇಕಾ? ಸಾಕ್ರಿ. ನಾನ್ ಹೇಳ್ಬೇಕಂತೀನಿ, ಎಷ್ಟೋ ಹೇಳ್ಬೇಕಂತೀನಿ, ಅದ್ರ ಟೈಮೇ ಸಾಲ ಹೊಂಟೈತಿ. ಏನ್ ಮಾಡ್ಬೇಕು? ನಾವ್ ಎಲ್ಲಾರು ಪ್ರವಚನ ಹೇಳಕ್ ಹೋದಾಗ 3 ತಾಸು ಪ್ರವಚನ ಹೇಳ್ತೀವಿ. ಆದ್ರೆ ಇಲ್ಲಿ ಏನು ಚಿಂತನ ಅಂತ ಹೇಳಿ ಸ್ವಲ್ಪ ಮಾಡ್ತಾರ. ಅದಕ್ಕಾಗಿ ಎಷ್ಟು ನಿಮ್ಮ ನಗಸ್ಬೇಕಿನ್ನು ಹೇಳ್ಬೇಕಂತೀನಿ, ಟೈಮ್ ಸಾಲ ಹೊಂಟದ. ಅದಕ್ಕ ಬಸವಣ್ಣವ್ರು ಕಲಿಸ್ಕೊಟ್ರ ಮತ್ ಹೇಳೋಣಂತ, ಮತ್ ನೀವ್ ಕೇಳೋಣಂತ. ಅದಕ್ಕ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ 4 ಮಾತನ್ನು ಸದ್ಗುರುಗಳ ಪವಿತ್ರ ಪಾದದಲ್ಲಿ ನಾನು ಅರ್ಪಿಸ್ತೇನೆ. ತಮ್ಮೆಲ್ಲರಿಗೂ ಶರಣಾರ್ಥಿಗಳು.